ಅಧ್ಯಾಯ 31. ಗೋಸಾಯಿ ಬಾಬು ಪಾಟೀಲ್ರ ರೂಮ್ನೊಳಗೆ ಹೋಗಿದ್ದನ್ನ ಮಹಮ್ಮದ್ ತನ್ನ ಲ್ಯಾಬಿನ ಕಿಟಕಿಯಿಂದ ನೋಡ್ದ. ಎಲ್ಲ ಸೂಳೆ ಮಗನೆ ಅಂದ್ಕೊಂಡು ಕೆಲಸ ಬಿಟ್ಟು ನೇರವಾಗಿ ಸಿದ್ದಪ್ಪನ ಬಳಿಗೆ ಓಡ್ದ. ಸಿದ್ದಪ್ಪನಿಗೆ ಈ ವಿಷಯ ಕೇಳಿ ಮಹಮ್ಮದ್ನಷ್ಟು ಗಾಬರಿ ಆಗದೇ ಇದ್ರೂ ಜಯರಾಮ್ ಕಥೆಯ ದೆಸೆಯಿಂದ ವ್ಯಾಕುಲವಾಗದೇ ಇರಲಿಲ್ಲ. ನೋಡಿ ಸಿದ್ದಪ್ಪ, ಪಾಟೀಲ್ರ ಜೀವನಕ್ಕೆ ಅಪಾಯ ಇದೆ ಅಂತ ನಂಬ್ಕೊಂಡು ನಾವು ಈಗ ಸುಮ್ಮನೆ ಅದರ ರಕ್ಷಣೆ ಜವಾಬ್ದಾರಿನೆಲ್ಲ ಅಂಗಡಿ ಮೇಲೆ ಬಿಟ್ಟು ಕೂರೋದು ಸರಿನಾ ಎಂದು ಮಹಮ್ಮದ್ ಸಿದ್ದಪ್ಪನ ಜೊತೆ ಪಾಟೀಲ್ರ ರೂಮನ್ ಕಡೆಗೆ ದಾಪುಗಾಲು ಹಾಕ್ದ. ಅವರ ಕಲ್ಪನೆಯಲ್ಲಿ ಈಗಾಗಲೇ ಗೋಸಾಯಿ ಬಾಬು ಪಾಟೀಲ್ರಿಗೆ ಚೂರಿ ಹಾಕಿ ರಕ್ತಸಿಕ್ತವಾದ ಚೂರಿಯೊಡನೆ ನಿಂತಿರ್ತಾನೆ. ಪಾಟೀಲ್ರು ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾರೆ ಎಂದು. ಇಬ್ಬರು ಬಿರುಗಾಳಿಯಂತೆ ಪಾಟೀಲ್ರ ರೂಮಿನ ಒಳಗೆ ನುಗ್ಗಿದ್ರು. ಒಳಗೆ ನುಗ್ಗಿ ನೋಡಿದ್ರೆ ಗೋಸಾಯಿ ಬಾಬು ನಿಂತ್ಕೊಂಡು ಪಾಟೀಲ್ರೊಡನೆ ಮಾತಾಡ್ತಾ ಇದ್ದಾನೆ. ಕುರ್ಚಿಯಲ್ಲಿ ಆರಾಮವಾಗಿ ಕುಳಿತಿದ್ದ ಪಾಟೀಲ್ರು ಸಿದ್ದಪ್ಪನಿಗೂ ಮಹಮ್ಮದ್ಗೂ ಕೂತ್ಕೊಳ್ಳಲು ಹೇಳಿ ಅವರು ನುಗ್ಗಿದ ಬಿರುಸಿಗೆ ಆಶ್ಚರ್ಯ ಸೂಚಿಸಿದ್ರು. ನುಗ್ಗಿದ ಇಬ್ಬರಿಗೂ ರೂಮ್ ಒಳಗಿನ ಶಾಂತ ಪರಿಸ್ಥಿತಿ ನೋಡಿ ನಾಚಿಕೆ ಆಯಿತು. ಕುಳಿತುಕೊಳ್ಳಿ, ನಿಮ್ಮ ಹತ್ರ ಮಾತಾಡೋದಿದೆ, ನಾನೇ ನಿಮ್ಮನ್ನು ಕರೆಸ್ಬೇಕಂತಿದ್ದೆ ಎಂದರು. ಕೆಸರೂರಿನ ಪಕ್ಕಕ್ಕೆ ಈಗ ನಾಶವಾಗಿರೋ ಸ್ಟೇಟ್ ಫಾರೆಸ್ಟಿನ ಲಂಟಾನದ ಜಿಗ್ಗಿನ ಕಾಡಿನಲ್ಲಿ ಒಂದು ದೊಡ್ಡ ಧೂಪದ ಮರ ಇದೆ. ಅದು ಒಳಗೆ ಒಂದು ಮನೆಯಷ್ಟು ದೊಡ್ಡ ಟೊಳ್ಳು ಬಿದ್ದಿರೋದ್ರಿಂದ ಸುಲೇಮಾನ್ ಬೇರೆ ಕಡೆಯವರು ಅದನ್ನ ಕಡಿದೇ ಬಿಟ್ಟಿದ್ದಾರೆ. ಅದನ್ನ ನನಗೆ ತೋರಿಸಲು ನಿನಗೆ ಸಾಧ್ಯವೇ ಅಂತ ಪಾಟೀಲ್ರು ಗೋಸಾಯಿ ಬಾಬುನ ಕೇಳ್ತಾ ಇದ್ರು. ಅದಕ್ಕೆ ಗೋಸಾಯಿ ಬಾಬು, ಅದನ್ನ ತೋರಿಸೋದೇನೋ ದೊಡ್ಡ ವಿಷಯ ಅಲ್ಲ, ಹೋದ ವರ್ಷ ಅದರಲ್ಲಿ ಸೇರ್ಗಟ್ಲೆ ಧೂಪ ತೆಗೆದಿದ್ದೆ. ಆದ್ರೆ ಮನುಷ್ಯ ಹೋಗ್ಲಾರ್ದಂತ ಭಯಂಕರ ಲಂಟನದ ಜಿಗ್ಗು ಬೆಳೆದು ಬಿಟ್ಟಿದೆಯಲ್ಲ, ಈ ಬೇಸಿಗೆಗೆ ಅದೆಲ್ಲ ಒಣಗಿ ಗರಗಸದ ಕಾಡಿನೊಳಗೆ ಓಡಾಡೋದ ಆಗಾಗತ್ತೆ. ಹೋದ ವರ್ಷ ಲಂಟಾನ ಇಷ್ಟೊಂದು ಇರಲಿಲ್ಲ. ಈಗ ಸ್ವಲ್ಪ ನುಸಿಯಷ್ಟಾದರೂ ದಾರಿ ಮಾಡಿ ಆಮೇಲೆ ನಿಮಗೆ ಆ ಮರ ತೋರಿಸೋ ಯೋಚನೆ ಮಾಡಬೇಕು. ಅದಕ್ಕೆ ಕೊಂಚ ಕಾಲ ತಾಳಬೇಕು ಅಂತ ಹೇಳ್ದ. ಗೋಸಾಯಿ ಬಾಬು ಕಾಡಿನಲ್ಲಿ ಧೂಪದ ಮರದ ಗೋಂದು, ಒಂದೆಲಗದ ಚಕ್ಕೆ, ಕುಳುಮವನ್ ತೊಗಟೆ ಮುಂತಾದವನ್ನ ಸಂಗ್ರಹಿಸಿ ಕೆಸರೂರಿನಲ್ಲಿ ಇರುವಷ್ಟು ಕಾಲ ಧನಾರ್ಜನೆ ಮಾಡ್ತಾ ಇದ್ದ. ಕೆಸರೂರಿನಲ್ಲಿ ಊದ್ಕಡ್ಡಿ ಮಾಡುತ್ತಿದ್ದ ಇಕ್ಬಾಲ್ ಸಾಬಿಗೆ ಅವುಗಳನ್ನ ಮಾರ್ತಿದ್ದ. ಕೆಸೂರಿನಲ್ಲಿ ಇದ್ದ ಒಂದೇ ಒಂದು ಬೆಂಕಿಕಡಿ ಕಾರ್ಖಾನೆಯು ಅನೇಕ ತಕರಾರುಗಳಿಂದ, ರಾಮಾಚಾರ್ಯ ಕಮ್ಯುನಿಸ್ಟ್ ಪಕ್ಷದ ಹೋರಾಟದಿಂದ ನುಕ್ಸಾನ್ ಮಾಡಿಕೊಂಡು ಮುಚ್ಚಿದ ಮೇಲೆ ಕೆಸರೂರಿನ ಸಾಬರ್ಕೇರಿ ಹೆಂಗಸರಿಗೆ ಬೇರೇನು ಕೆಲಸ ಇರಲಿಲ್ಲ. ಅವರು ಇಕ್ಬಾಲ್ ಸಾಬ್ರಿ ಹತ್ರ ಮಡ್ಡಿ ಹಾಗೂ ಕಡ್ಡಿಗಳನ್ನ ತಂದು ತಿಕ್ಕಿ ಊದಿನ ಕಡ್ಡಿ ಗೃಹ ಕೈಗಾರಿಕೆ ಮಾಡ್ತಿದ್ರು. ಇಕ್ಬಾಲ್ ಸಾಬಿಯ ದಿಲ್ದಾರ್ ಅಗರಬತ್ತಿಗಳನ್ನ ಸುಲೇಮಾನ್ ಬೇರಿ ಅರಬ್ ದೇಶಗಳಿಗೆ ಮಾರ್ತಿದ್ದ. ಅದಕ್ಕೆ ಅಗತ್ಯವಾದ ಧೂಪದ ಗೋಂದು, ಒಂದೆಲಗದ ಚಕ್ಕೆ, ಕುಳುಮವನ್ ತೊಗಟೆ ಇತ್ಯಾದಿಗಳನ್ನ ಕಾಡಿನಿಂದ ತಂದು ಅವನಿಗೆ ಒದಗಿಸುವವರಲ್ಲಿ ಗೋಸಾಯಿ ಬಾಬು ಪ್ರಮುಖನಾಗಿದ್ದ. ಸಾಧಾರಣವಾಗಿ ಅಲ್ಲಿಗೆ ಬೇಸಿಗೆಯಲ್ಲಿ ಗೋಸಾಯಿಗಳ ಈ ಗುಂಪು ಬಂದು ಬಿಡಾರ ಹಾಕುತ್ತಿದ್ದರಿಂದ ಮಳೆಗಾಲ ಆರಂಭವಾಗುವುದವರೆಗೆ ಗೋಸಾಯಿ ಬಾಬುಗೆ ಇದೇ ಕೆಲಸ ಆಗ್ತಿತ್ತು. ಮಳೆಗಾಲ ಆರಂಭವಾದರೆ ಧೂಪದ ಮರದ ಗೋಂದು ನಿಲ್ಲುತ್ತಿತ್ತು. ಊದಿನ ಕಡ್ಡಿ ಒಣಗಿಸಲು ಬಿಸಿಲಿಲ್ಲದೆ ಇಕ್ಬಾಲ್ ಸಾಬಿಯ ದಿಲ್ದಾರ್ ಅಗರಬತ್ತಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯೂ ನಿಲ್ಲುತ್ತಿತ್ತು. ಆ ವೇಳೆಗೆ ಗೋಸಾಯಿಗಳು ಅಲ್ಲಿಂದ ಗುಳೆ ಹೊರಡ್ತಿದ್ರು. ಬಾಬು ಹೋದ ಕೂಡಲೇ ಪಾಟೀಲರು ಇತ್ತ ತಿರುಗಿದ್ರು. ಯಾಕ್ರಯ್ಯ ಹಾಗೆ ಗೂಳಿ ಥರ ನುಗ್ಗುದ್ರಿ? ಯಾರಾದರೂ ನನ್ನ ಕೂನಿ ಆಯಿತು ಅಂತ ವರ್ತಮಾನ ಕೊಟ್ರೋ? ನಾನೇ ಅವನ್ನ ಕರೆಸಿದ್ದು. ಅದು ಯಾಕೆ ಅಂತ ಈಗ ನಿಮಗೆ ತಿಳಿಸ್ತೀನಿ. ಎಂತಿದ್ರು ಇವತ್ತು ನಿಮ್ಮನ್ನ ಕರೆಸಲೇಬೇಕಿತ್ತು ಈ ವಿಷಯ ತಿಳಿಸೋದಕ್ಕೆ. ನೀವೇ ಬಂದ್ರಲ್ಲ, ಒಳ್ಳೇದಾಯ್ತು ಎಂದರು ಪಾಟೀಲ್ರು. ಸಾರ್, ನೀವು ತಿಳಿಸೋ ವಿಷಯ ಏನಾದರೂ ಇರಲಿ, ಆ ಗೋಸಾಯಿ ನಿಮ್ಮ ಕೋಣೆ ಒಳಗೆ ಹೋಗ್ತಿರೋದನ್ನ ನನಗೆ ಮೊಹಮ್ಮದ್ ತಿಳಿಸ್ದ. ಈ ಅಯೋಗ್ಯರಿಂದ ಆಗ್ತಿರೋ ಅನಾಚಾರ, ಅನಾಹುತ ಎಲ್ಲ ನಿಮ್ಗೆ ಹೇಳಿದ್ದೀನಲ್ಲ. ಅವ್ರನ್ನ ಊರಿಂದ ಒದ್ದೋಡಿಸ್ಬೇಕು ಅಂತ ನಾವು ತಾಕೀತು ಮಾಡ್ತಿದ್ರೆ ನೀವು ಅವ್ರನ್ನ ಕರೆಸ್ಕೊಂಡು ಎಂದು ಸಿದ್ದಪ್ಪ ಮಾತನಾಡದಿರ್ಬೇಕಾದ್ರೆ ಅರ್ಧದಲ್ಲೇ ತಡೆದು ಒದ್ದೋಡಿಸೋದನ್ನ ನಿಧಾನಕ್ಕೆ ಮಾಡು ಸಿದ್ದಪ್ಪ. ಸದ್ಯಕ್ಕೆ ಅವನಿಂದ ಆಗ್ಬೇಕಾದ ಕೆಲಸ ಇದೆ. ಜೋಗಿ ಹಾಳ್ರ ನೋಟ್ಸ್ನಲ್ಲಿ ಕೆಸರೂರು ಐಬಿಡ್ ಗಿಡ, ಸುಲೇಮಾನ್ ಬೇರೆ ಕಡೆಯವರು ಬೋಳ್ಸಿರೋ ಮನ್ನಾ ಜಂಗ್ಲಿ ಒಳಗೆ ಆ ಕಾಡಿನ ಹಳ್ಳವೊಂದರ ಪಕ್ಕ ಇರೋ ಬೃಹದಾಕಾರದ ಧೂಪದ ಮರದ ಅಡಿ ಇದೆ. ಈ ಗಿಡ ಹಿಂದೆ ಕಾಡಿನಲ್ಲಿ ತಾನಾಗೆ ಹುಟ್ಟಿ ಬೆಳೆದ ಏಲಕ್ಕಿ ಗಿಡಗಳಲ್ಲಿ ಹೊಂದಿರಬೇಕು. ಮಿಕ್ಕವೆಲ್ಲ ಬಿಸಿಲಿನ ಹೊಡೆತ, ರೋಗ, ಕ್ರಿಮಿಕೀಟಗಳ ಬಾಧೆ ಇವುಗಳಿಂದ ನಾಶವಾದರೂ ಇದು ಮಾತ್ರ ಅವನ್ನೆಲ್ಲ ಪ್ರತಿರೋಧಿಸಿ ಸೊಂಪಾಗಿ ಬೆಳೆಯುತ್ತಾ ಇದೆ. ಇದನ್ನು ಮುಟ್ಟೋದಕ್ಕೆ ಮೊದಲು ಇದರ ಬೆಳವಣಿಗೆಗೆ ಇದು ಇರುವ ಪರಿಸರ ಅದಕ್ಕೆ ಎಷ್ಟು ಕಾರಣ ಅಂತ ಅಭ್ಯಾಸ ಮಾಡದೆ ಇದನ್ನ ಕೀಳಬಾರದು ಅಂತ ಬರೆದಿದ್ದಾರೆ. ಅದಕ್ಕೆ ಇದನ್ನು ನಿಮ್ಗೆ ತಿಳಿಸ್ಬೇಕಂತ ನಿಮ್ಮನ್ನ ಕರೆಸ್ಬೇಕಂದಿದ್ದು ಅಂದ್ರು. ಸಾರ್, ಏನೇ ಆದ್ರೂ ನೀವು ಈ ಗೋಸಾಯಿಗಳ ಜೊತೆ ವ್ಯವಹರಿಸೋದು ಸರಿಯಲ್ಲ ಸರ್ ಅಂದ ಸಿದ್ದಪ್ಪ.
ಅವರು ಇವತ್ತು ಪರಿಸರ ನಾಶ ಮಾಡೋದಕ್ಕೆ ಅವ್ರ ಜೀವನ ಕ್ರಮ, ಆ ಜೀವನ ಕ್ರಮಕ್ಕೆ ಒಂದು ಚರಿತ್ರೆ ಇಷ್ಟೆಲ್ಲ ಇರ್ಬೇಕಾದ್ರೆ, ಅವ್ರ ವಿರುದ್ಧ ದ್ವೇಷ ಸಾಧನೆ ಮಾಡೋದು ಸರಿಯಲ್ಲ. ಅವರಿಂದ ಆಗ್ತಿರೋ ಪರಿಸರ ನಾಶನ ಈಗಿಂದೀಗ್ಲೇ ನಿಲ್ಲಿಸಬೇಕಾದದ್ದು ಬಹಳ ಮುಖ್ಯ ಅನ್ನೋದನ್ನ ಒಪ್ತೀನಿ. ಆದ್ರೆ ಅವ್ರ ಕೌಶಲ್ಯವನ್ನೇ ಉಪಯೋಗಿಸ್ಕೊಂಡು ಪರಿಸರ ಅಭಿವೃದ್ಧಿ ಮಾಡುವಷ್ಟು ಪ್ರಬುದ್ಧವಾಗಿಲ್ವಲ್ಲಪ್ಪ ಈಗ ನಾವು ಕಟ್ಟಿರೋ ಸಮಾಜ. ಅದು ನಮ್ಮೆಲ್ಲರ ಹೊಣೆಗಾರಿಕೆ ಅಲ್ವೇ ಸಿದ್ದಪ್ಪ. ಇದೊಂದೇ ಕಾರಣ ಅಲ್ಲ ಸರ್. ನಿಮ್ಗೆ ಜಯರಾಮನ್ ಕತೆ ಹೇಳ್ತಾ ಈ ವಿಷಯ ಬಿಟ್ಬಿಟ್ಟಿದ್ವು ಏನೋ. ನನಗೆ ಎಲ್ಲಯ್ಯ ತಲೆಯಲ್ಲಿ ಅಷ್ಟೊಂದು ಜಾಗ ಇದೆ. ಜೋಗಿ ಹಾಳ್ರ ನೋಟ್ಸು ಅಧ್ಯಯನ ಮಾಡ್ತಾ ಜಯರಾಮನ್ ಕತೆ ಅದಕ್ಕರ್ಧ ಮರ್ತೇ ಹೋಯ್ತು. ಜಯರಾಮ ಹೇಳಿರೋದು ಜೋಗಿ ಹಾಳ್ರು ಕೊಲೆ ಮಾಡಿರೋದು ಈ ಗೋಸಾಯಿಗಳೇ ಯಾರೋ. ಅವ್ರ ಮುಖ್ಯಸ್ಥರಲ್ಲಿ ಒಬ್ಬನಾದ ಮೆಜೆಷಿಯನ್ ಮುತ್ತುನೇ ಇರಬೇಕು ಅಂತ ಸರ್. ನಾವು ಸೀರಿಯಸ್ ಆಗಿ ತಗೊಂಡಿರೋ ಕಥೆನ ನೀವು ಹಗುರವಾಗಿ ಪರಿಗಣಿಸಿರೋದೇ ನಮಗ್ ಬಂದಿರೋ ತೊಂದರೆ ಸರ್. ಈ ತರ ಜ್ಯೋತಿಷ್ಯ ಹೇಳಿ ಎಲ್ರಿಗೂ ಗಾಬರಿ ಮಾಡ್ತಿದಾರಲ್ಲ ಆ ಜಯರಾಮ್. ಆತ್ ನನ್ನ ವಿಚಾರವಾದಿ ಅಂತ ಕರೆಯೋದಾದ್ರೂ ಹೇಗೆಯಾ? ಆ ಜಯರಾಮ್‌ಗೂ ರಾಮಚಂದ್ರಗೂ ವಿಪರೀತ ಬುದ್ಧಿಯಾಗಿ ಈಗ ಅವ್ರ ವಾದ ತರ್ಕಗಳಲ್ಲಿ ವಿಚಾರವಾದ ಯಾವುದು, ಮೂಢನಂಬಿಕೆ ಯಾವುದು ಗೊತ್ತಾಗದಂತೆ ಎಲ್ಲ ಮೇಲೋಗ್ರ ಆಗೋಗಿದೆ ಸರ್. ಜೊತೆಗೆ ಅಂಗಡಿ ಬೇರೆ ನಮಗ್ ದಿನಾ ಸಿಕ್ಕು ಬೆಳಗಿಂದ ಸಂಜೆವರೆಗೆ ವಿವರ ವರದಿ ತಗೋತಿದ್ದಾರೆ. ಹಾಗಾದ್ರೆ ಇವತ್ತು ಈ ಗೋಸಾಯಿ ಬಾಬುನ್ ನಾನು ಕರೆಸಿದ್ದು ಕೆಸರೂರ್ ಹೈಬ್ರಿಡ್ ಇನ್ನೂ ಕಾಡ್ಲಲ್ಲೇ ಇರೋದು ಇದೆಲ್ಲ ಸಂಗತಿನೂ ಇವತ್ತು ರಿಪೋರ್ಟ್ ಆಗುತ್ತೆ ಅನ್ನಿ. ಹೌದು ಸರ್. ಸತ್ಯ ಹೇಳ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕಾದ ಇವತ್ತಿನ ಮುಖ್ಯ ವಿಷಯ ಇದು. ಯಾಕಂದ್ರೆ ನಿಮ್ಮ ಜೀವದ ಜವಾಬ್ದಾರಿ ಹೊಡ್ತಿರೋರು ಅವರೇ. ನೀವೇ ಏನಾದ್ರೂ ಇದನ್ನ ತೀರಾ ರಹಸ್ಯ ಹೇಳ್ಕೊಡುದು ಅಂತ ಆಜ್ಞೆ ಮಾಡಿದ ಹೊರತು ಇದನ್ನ ಅವ್ರಿಗೆ ಹೇಳಲೇಬೇಕಾಗುತ್ತೆ ಸರ್. ಏನ್ ಬೇಕಾದ್ರೂ ಹೇಳ್ಕೊ. ನೀವೆಲ್ಲ ಅತಿ ಬುದ್ಧಿಯ ಅವಿವೇಕಕ್ಕೆ ಸಿಕ್ಕೊಂಡಿದ್ದೀರಾ. ನಿಮ್ಮನ್ನ ಸಾಯಂಕಾಲ ಟಿವಿಯಲ್ಲಿ ನೋಡ್ತೀನಿ. ನಿಮ್ಗೆಲ್ಲ ಒಂದು ಶಾಕ್ ಚಿಕಿತ್ಸೆ ಕೊಡೋದಿದೆ. ಯಾಕಂದ್ರೆ ಜೋಗಿ ಹಾಲ್ರು ಸತ್ತೇ ಇಲ್ಲ ಎಂದ್ರು. ಸಿದ್ದಪ್ಪ ಮೊಹಮ್ಮದ್ ಇಬ್ರು ಬಿಟ್ಟು ಬಾಯಿ ತೆರೆದ ಕಂಗಳಲ್ಲಿ ಗರ ಬಡಿದವರಂತೆ ಕುಳಿತಿದ್ರು. ಜೋಗಿ ಹಾಲ್ರ ನೋಟ್ಸು, ಪರ್ಸನಲ್ ಡೈರಿಗಳನ್ನೆಲ್ಲ ಅಭ್ಯಾಸ ಮಾಡಿರೋ ಪಾಟೀಲ್ರ ಮಾತುಗಳು ಅವರಿಗೆ ಸಿಡಿಲು ಬಡಿದಂತೆ ತಾಗಿತ್ತು. ಆಮೇಲೆ ಸುಧಾರಿಸ್ಕೊಳ್ಳುತ್ತಾ ಏನು ಮಾತಾಡದೆ ಎದ್ದು ನಡೆದ್ರು.